ಹಾಗಾದ್ರೆ ಇದು ಭೂತದ ಕೆಲ್ಸನೇ ಕಡು ನರಹರಿ. ಭೂತನ ಮನೆ ಹಾಳ, ಬೆಳಿಗ್ಗೆ ಬೆಳಿಗ್ಗೆ ನನ್ನ ಮೈಗೆಲ್ಲ ಬಣ್ಣದ ನೀರು ಹಾಕ್ಬಿಟ್ಟಿಯಲ್ಲೋ. ಈಗೆಲ್ಲ ಅರ್ಥ ಆಗ್ತಾ ಇದೆ. ಇದೆಲ್ಲ ನಿಂದನ ಪಿತೂರಿ. ನಾನು ಸೊಂಟ ಮುರಿಯಕ್ಕೆ ಪ್ಲಾನ್ ಮಾಡಿದ್ದೇನೋ. ಬಾರೋ ಕೆಳಗೆ. ಏಯ್, ಏನೋ ನೋಡ್ತಾ ಇದ್ಯಾ? ಕೆಳಗಿಳಿದು ಬಾರೋ. ನೀ ಬರ್ತೀಯೋ ಏನ್ ನಾನೇ ಮೇಲ್ ಬಂದು ನಿನ್ನ ಅಲ್ಲಿಂದ ಚಂಡಿ ತರ ಕೆಳಗೆ ನೂಕ್ಬಿಡ್ಲ? ನರಹರಿ, ಇವನು ಬಾಳ ಹೆಚ್ಕೊಂಡ್ಬಿಟ್ಟಿದ್ದಾನೆ. ಇವನ್ನ ಎಳ್ಕೊಂಡು ಬಂದು ಇದೇ ನೀರಲ್ಲಿ ಮುಳುಗಿಸ್ತೀನಿ. ಅಯ್ಯೋ, ಇಬ್ರು ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ಕಿರ್ಚ್ತಾ ಇದ್ದೀರಾ? ಹೋಳಿ ಹಬ್ಬದ ದಿವಸ ಬಣ್ಣದ ನೀರು ಹೆಚ್ಚಿದ್ದಾನೆ, ಅದೇನು ದೊಡ್ಡ ತಪ್ಪ? ಹಬ್ಬದ ದಿವಸನೂ ಅವನನ್ನು ಬೈಬೇಕಾ? ಹೌದಣ್ಣ, ಅವನು ಮಾಡಿದ್ದು ಅಂತ ದೊಡ್ಡ ತಪ್ಪು. ಅತ್ತೆ ಮೇಲೆ ಬಣ್ಣದ ನೀರಿನ ಅಭಿಷೇಕ ಮಾಡಿದ್ದು ತಪ್ಪಲ್ದೇ ಇರ್ಬೋದು. ಆದ್ರೆ ಇಲ್ಲಿ ಇಷ್ಟೊಂದು ಅವಸ್ಥೆ ಮಾಡಿ ನಮ್ಗೆ ಈ ರೀತಿ ಕೆಡವಿದನಲ್ಲ, ಅದು ಅಕ್ಷಮ್ಯ ಅಪರಾಧ. ಸುಮ್ಮನೆ ಬಿಡಕ್ಕಾಗತ್ತೇನೋ? ದೊಡ್ಡಪ್ಪ, ಆ ಬಕೆಟ್ ಎಲ್ಲ ನಾನು ಇಟ್ಟಿದ್ದಲ್ಲ. ನೀನಲ್ದೆ ಮತ್ತಿನ್ಯಾರೋ ಇಟ್ರಿ ಇಲ್ಲಿ? ಲಡ್ಡೂನ ಅಲ್ಲ ಪೆದ್ದಾಜಿ, ನಾನು ಹೋಲಿ ಹಬ್ಬ ಅಲ್ವಾ, ಅದಕ್ಕೆ ಎಲ್ಲ ಕಲರ್ಸನ್ನು ರಾತ್ರಿ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ. ಏಯ್, ನೀ ಮೊದಲು ಕೆಳಗೆ ಬಾರೋ, ಮಾಡ್ತೀನಿ ನಿನಗೆ. ರೀ, ಇವತ್ತು ಹಬ್ಬದ ದಿವಸ, ಇವತ್ತು ಮಾತ್ರ ನೀವು ಯಾರು ಅವನನ್ನು ಏನೂ ಮಾಡಬಾರ್ದು, ಬೈಲೂಬಾರ್ದು. ದೊಡ್ಡಪ್ಪ ಇರಿ, ನಾನೇ ಕೆಳಗೆ ಬರ್ತೀನಿ. ಏ ಲಡ್ಡು, ಹಬ್ಬದ ದಿವಸ ಗೂಸ ತಿನ್ಬೇಡ, ನಿಜ ಮಗಳು. ಅಯ್ಯೋ ದೊಡ್ಡಪ್ಪ, ಅದು ಲಡ್ಡು ಅಣ್ಣ ಮಾಡಿದಲ್ಲ, ಅದೆಲ್ಲ ನಾನೇ ಮಾಡಿದ್ದು ದೊಡ್ಡಪ್ಪ. ಅಣ್ಣ, ಲಡ್ಡು ಇದನ್ನೆಲ್ಲ ಹೇಗೆ ಮಾಡೋದಕ್ಕೆ ಸಾಧ್ಯ? ಅವನು ಈಗ ತಾನೇ ಬರ್ತಿದ್ದಾನೆ. ಹೌದು ನರಹರಿ, ಇದೆಲ್ಲ ಭೂತದ ಕೆಲ್ಸನೇ. ಹೌದು, ಇದೆಲ್ಲ ಭೂತದ ಕೆಲ್ಸನೇ. ಏಯ್ ಭೂತ, ಎಲ್ಲಿದ್ಯಾ? ಮುಂದೆ ಬಾ. ಹೇಳಿ ಹಾಗೆ ಹಿಂದೆ ನಿಂತ್ಕೊಂಡು ನಮ್ಮ ಕಾಲು ಎಳಿತಾ ಇದೆಯಾ? ಧೈರ್ಯ ಅಂತ ಮುಂದೆ ಬಂದು ಫೈಟ್ ಮಾಡ. ಏಯ್ 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 ಭೂತ! ನೋಡಿ ದೊಡ್ಡಪ್ಪ, ನಂಗೆ ಸಿಟ್ಟು ಬರ್ಸ್ಬೇಡ, ನಾನು ಚಿಕ್ಕವಳಲ್ವಾ, ನೀವು ನಂಗೆ ಇವತ್ತು ಆಶೀರ್ವಾದ ಮಾಡಬೇಕು, ಆಯ್ತಾ? ಆ ಭೂತ ನನ್ನ ಕಾಲು ಎಳಿತದೆ. ಕಾಲು ಎಳಿತಿಲ್ಲ ದೊಡ್ಡಪ್ಪ, ಬಣ್ಣ ಹಚ್ಚಿದೀನಿ. ನನ್ಗೆ ಆಶೀರ್ವಾದ ಮಾಡಿ ದೊಡ್ಡಪ್ಪ. ಅಯ್ಯಯ್ಯಯ್ಯೋ, ಈ ಭೂತ ನನ್ನ ಕಾಲು ಎಳಿತಾ ಇದೆ. ನನ್ನ ಕಾಲು ಯಾರೋ ಮುಡ್ದಾಗಾಯ್ತು. ಅನುಮಾನನೇ ಇಲ್ಲ, ಅದು ಭೂತದ ಚೇಷ್ಟೆನೇ ಇದೆ. ಆ ಭೂತ ಇಲ್ಲೇ ಎಲ್ಲೋ ಇದ್ದು ನಮ್ಮನ್ನೆಲ್ಲ ಕಾಡ್ತಾ ಇದೆ. ನಿಮ್ಮನ್ನು ಬಿಡಿಸಿದ್ದು ಆ ಭೂತನೇ. ವಯಸ್ಸಾದ ಕಾಲದಲ್ಲಿ ನನ್ನೂ ಬೆಳೆಸಿ ನನ್ನ ಸೊಂಟ ಮುರಿದು ಹೋದ್ರೆ ನನ್ನ ಯಾರಪ್ಪ ನೋಡ್ಕೊಳ್ತಾರೆ? ಅತ್ತೆ, ನೀವು ಒಂದಕ್ಕೆರಡು ಪೋಣಿಸಿ ಹೇಳಿ ಎಲ್ಲರನ್ನೂ ಭಯ ಬೀಳಿಸ್ತಿದ್ದೀರಾ. ನಾವು ಪೋಡ್ಸಿ ಹೇಳ್ತಾ ಇಲ್ಲ ಕಣೋ. ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ?
ಇರಲಿ, ನಾನು ನಿಮ್ಮ ಅಣ್ಣ ಅಲ್ವಾ, ನನಗೂ ಕಾಲಿಗೆ ನಮಸ್ಕಾರ ಮಾಡು. ಓ ಹೌದಲ್ವಾ. ನನ್ಗೆ ಆಶೀರ್ವಾದ ಮಾಡಿ ದೊಡಮ್ಮ. ಇದದೇ ಪುಟ್ಟಂಜಲಿ ಅನ್ಸುತ್ತೆ. ಇದು ದೊಡ್ಡವರನ್ನ ಕಂಡ್ರೆ ಎಷ್ಟು ಭಯ ಭಕ್ತಿ. ಕಾಲಿಗೆ ಬಣ್ಣ ಹಚ್ಚಿ ಆಶೀರ್ವಾದ ತಗೊಳ್ತಾ ಇದ್ದಾಳೆ. ಚೆನ್ನಾಗಿರು ಪುಟ್ಟಿ, ಚೆನ್ನಾಗಿರು. ನನ್ನ ಆಶೀರ್ವಾದ ನಿನ್ನ ಜೊತೆ ಯಾವಾಗಲೂ ಇರುತ್ತೆ. ದೊಡಮ್ಮ, ನೀವು ನಂಗೆ ಆಶೀರ್ವಾದ ಮಾಡ್ತಾ ಇದ್ದೀರಾ? ಸಾಕ್ಷಾತ್ ನೀವು ಎಲ್ಲ ನನ್ನ ಇಷ್ಟಪಟ್ರಿ, ಆದ್ರೆ ದೊಡ್ಡಪ್ಪ ಪಿಜಾಜಿ ಮಾತ್ರ ನಂಗೆ ಆಶೀರ್ವಾದ ಮಾಡೇ ಇಲ್ಲ. ಸದ್ಯ ನೀವಾದ್ರೂ ನಂಗೆ ಆಶೀರ್ವಾದ ಮಾಡಿದ್ರಲ್ಲ, ತುಂಬಾ ಥ್ಯಾಂಕ್ಸ್ ದೊಡ್ಡಮ್ಮ. ಚೆನ್ನಾಗಿರು ಪುಟ್ಟಿ, ಚೆನ್ನಾಗಿರು. ನನ್ನ ಆಶೀರ್ವಾದ ನಿನ್ನ ಜೊತೆ ಯಾವಾಗಲೂ ಇರುತ್ತೆ. ಪುಟ್ಟಿ, ಈ ಮನೆಯವ್ರಿಗೆಲ್ಲ ಏನೂ ತೊಂದರೆ ಆಗ್ದಿರೋ ಹಾಗೆ ನೋಡ್ಕೋ. ನಾನಿನ್ನು ಪುಟ್ಟವಳು, ನಾನು ಏನ್ ತೊಂದರೆ ಮಾಡಕ್ ಸಾಧ್ಯ? ನೀವೆಲ್ಲ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಹೇಳ್ತಾನಿಲ್ವಾ, ಭೂತ ಒಂದಲ್ಲ ಒಂದು ಚೇಷ್ಟೆ ಮಾಡ್ತಾನೆ ಇದೆ ಅಂತ. ಇವತ್ತು ನೋಡು, ಬಣ್ಣದ ಹೊಗೆ ಹಾಕಿ ನಮಗ ಉಸಿರು ಕಟ್ಟಿ ಸಾರಿ ಮಾಡ್ತಾ ಇದೆ ಕಣ. ಏನೆಲ್ಲಾರು ಭೂತ ಅಂತ ಹೆದರ್ಕೊಂಬಿಟ್ರ? ನಾನು ಮೇಲಿಂದ ತಲೆಸಾಕಿದ್ದು. ಹ್ಯಾಪಿ ಹೋಲಿ ಅಣ್ಣ, ಹ್ಯಾಪಿ ಹೋಲಿ ಅತ್ಗೆ, ಹ್ಯಾಪಿ ಹೋಲಿ, ಹ್ಯಾಪಿ ಹೋಲಿ. ಏನಿದೆ ಎಲ್ಲರೂ ಇಲ್ಲ ನಿಂತಿದ್ದೀರಾ? ಹೋಗೋಣ ಬನ್ನಿ. ಎಲ್ಲಿಗೆ? ಹೋಲಿ ಆಚರಿಸಕ್ಕೆ. ಹ್ಯಾಪಿ ಹೋಲಿ, ಹ್ಯಾಪಿ ಹೋಲಿ.
ಟೈಮ್ ಆಯ್ತು ಇನ್ನೂ ಬರ್ಲೇ ಇಲ್ಲ ಅವರು. ನೀವು ಅಷ್ಟೇ ಕೂಗಾಡಿ ಎಲ್ರಿಗೂ ವಿಷಯ ಗೊತ್ತಾಗೋಗಿ ಮಾಡಬೇಡ. ಸಾಕ್ಷಿ ಗೊತ್ತಾಗ್ರೆ ಒಳಗೆ ಹೋಗ್ಬಿಡ್ತಾಳೆ. ಸ್ವಲ್ಪ ಸಹನೆ ಇಂದಿರು. ಸರಿ ಸರಿ ಫೋನ್ ಆದ್ರೂ ಮಾಡು. ಏನು ಮಾಡಬೇಕು ಅಂತ ನನಗೆ ಚಂದ ಗೊತ್ತಿದೆ. ನೀನು ಸ್ವಲ್ಪ ಸ್ಟೆಪ್ ಇರು. ಅನುಮಾನ ಬಂದ್ಬಿಟ್ರೆ ಕಷ್ಟ. ಹಚ್ಚೋಳಿಗೆ ದೊಡ್ಡಣ್ಣ ಬಿಡ್ಬೇಡ ಬಿಡ್ಬೇಡ ಓಡು ಓಡು. ದೊಡ್ಡಣ್ಣ ಬಿಡ್ಬೇಡ. ದೊಡ್ಡಣ್ಣ ಬಿಡ್ಬೇಡ. ಹಚ್ಚು ಹಚ್ಚು ಹಚ್ಚು. ದೊಡ್ಡಣ್ಣ ಬಿಡ್ಬೇಡ. ಹಚ್ಚು 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 ಹಚ್ಚು. ದೊಡ್ಡಣ್ಣ ಹಚ್ಚು. ಸಾಕ್ಷಾತ್ ನಾನು ನಿಮಗೆ ಬಣ್ಣ ಹಚ್ಚಲಾ? ಅಯ್ಯಯ್ಯೋ ಇದೇನಪ್ಪ, ಅತ್ತೆಗೆ ನಾನು ಮಾತಾಡೋದೇ ಕೇಳಿಸ್ತಾ ಇಲ್ಲ. ಅಂಜಲಿ, ನೀನು ಇಲ್ಲೇ ಇದೆಯಾ ಪುಟ್ಟ? ಏ ಲಡ್ಡು, ಅದು ಅಂಜಲಿನ ನೋಡು. ಅತ್ತೆ, ಈ ಅಂಜಲಿ ಅತ್ತೆ ಇಬ್ರು ಎಲ್ಲರೂ ನೋಡ್ತಿದ್ದಾರೆ. ಹೌದು, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಲಡ್ಡು ಅಣ್ಣ, ನಾನು ಅತ್ತೆಗೆ ಬಣ್ಣ ಹಚ್ಬೇಕು ಅಂತ ಆಸೆ ಇದೆ. ಅತ್ತೆ, ಅಂಜಲಿಗೂ ನಿಮಗೆ ಬಣ್ಣ ಹಚ್ಬೇಕು ಅಂತ ತುಂಬಾ ಆಸೆ ಅಂತೆ. ಹೌದೇನೋ ಲಡ್ಡು, ಅದಕ್ಕೇನಂತೆ. ನನಗೂ ಅವಳ ಹತ್ರ ಬಣ್ಣ ಹಚ್ಚಿಸ್ಕೋಬೇಕು ಅಂತ ತುಂಬಾ ಆಸೆ ಇದೆ. ಏ ಲಡ್ಡು, ನನಗೂ ಬಣ್ಣ ಹಚ್ಚಕ್ ಹೇಳೋ ಪ್ಲೀಸ್. ಏ ಅಂಜಲಿ, ಹಚ್ಚು ಬಣ್ಣ ಅತ್ತೆಗೆ. ಕಾಣಿಸ್ತಿಲ್ವಾ? ಸಾಕ್ಷಾತ್ತಿಗೆ ಬಣ್ಣ ಹಚ್ತಿದ್ದೀನಿ. ಇಷ್ಟೊತ್ತನ ಆ ಭೂತ ಬಣ್ಣ ಹಚ್ತಾ ಇತ್ತು, ಈಗ ನೀನ್ ಹಚ್ತಾ ಇದೀಯಾ? ಎಲ್ಲ ಭೂತ? ಭೂತನಾ?
ಯಾವ ಭೂತ ಅತ್ತೆ? ನೀವ್ ಏನನ್ನೋ ನೋಡಿ ತಲೆ ಕೆಡಿಸ್ಕೊಂಡಿರ್ತೀರಾ. ಇಲ್ಲಿ ಯಾವ ಭೂತನೂ ಇಲ್ಲಪ್ಪ. ರಾತ್ರಿಯಿಂದ ನನ್ನ ತಲೆ ಕೆಟ್ಟೋಗ್ಬಿಟ್ಟಿದೆ. ಈ ಭೂತ ದೇವರನ್ನೇ ಹೊತ್ಕೊಂಡು ಹೋಗ್ಬಿಡುತ್ತೆ, ಇನ್ನು ಮನುಷ್ಯರನ್ನ ಬಿಡುತ್ತಾ? ನನಗೆ ನಿದ್ದೆ ಇಲ್ಲದೆ ತಲೆನೂ ಕೆಟ್ಟೋಗ್ಬಿಟ್ಟಿದೆ. ಇಲ್ಲಪ್ಪ, ಇಲ್ಲೇ ಇದ್ರೆ ಈ ಭೂತ ಮತ್ತೇನೇನೋ ಮಾಡುತ್ತೆ. ನಾನು ಒಳಗೋಗಿ ರೆಸ್ಟ್ ತಗೋತೀನಿ. ಅವರೆಲ್ಲ ಇಷ್ಟೊತ್ತಾದ್ರೂ ಯಾಕೆ ಬರಲಿಲ್ಲ? ಲಡ್ಡು ಅಣ್ಣ, ಈಗ ಮಜಾ ತೋರಿಸ್ತೀನಿ ನೋಡು. ತನನ 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 ಏ ಭೂತ, ಹಿಂದ್ಗಡೆಯಿಂದ ಬಂದ್ರೆ ಬಣ್ಣ ಅಲ್ಲ, ಚಾಕು ಹಾಕುದು ನನಗೆ ಭಯ ಇಲ್ಲ, ಗೊತ್ತಾ? ಈ ಮಂಗನ್ ಚೇಷ್ಟೆ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಇನ್ನೊಂದ್ಸಲ ಈ ತರ ಆಡ್ದೆ ನಾನು ಚಂಡಾಡ್ಬಿಡ್ತೀನಿ, ಗ್ಯಾಪ್ ಇರ್ಲಿ. ಏ ಭೂತ, ಯಾವುದೋ ಒಂದು ಇಂಪಾರ್ಟೆಂಟ್ ಕಾಲ್ ಬಂದಿದೆ, ಮಾತಾಡ್ಕೊಂಬಂದು ಆಮೇಲೆ ಇನ್ನ ವಿಚಾರಿಸ್ಕೋತೀನಿ. ನೋಡೋ, ಯಾರೋ ಇಂಪಾರ್ಟೆಂಟ್ ಮನುಷ್ಯರು ಬರ್ತಾ ಇದ್ದಾರೆ, ಮರ್ಯಾದೆಯಿಂದ ಇರು. ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಇಲ್ದರೆ ಯಾವ್ದಾದ್ರು ಒಂದು ಫ್ಯಾನಲ್ಲಿ ನೇತಾಡ್ಕೊಂಡು ಬಿದ್ದಿರು, ಇಲ್ಲ ಅಂದ್ರೆ ಪೊಲೀಸ್ಗೆ ಇಟ್ಕೊಟ್ಬಿಡ್ತೀನಿ. ಲಡ್ಡು ಅಣ್ಣ, ದೊಡ್ಡಪ್ಪ ಸಿಟ್ಟೊತ್ತಿ ನನ್ನ ಪೊಲೀಸಿಗೆ ಇಟ್ಕೊಟ್ಬಿಡ್ತಾರ. ನೀನು ಹೇಳಿದ್ಯಾ ಅಂತ ಅವ್ರಿಗೆ ಗೊತ್ತಿಲ್ಲ, ಪೊಲೀಸಿಗೆ ಗೊತ್ತಿರುತ್ತೆ. ಅವ್ರಿಗೂ ಬಣ್ಣ ಹಚ್ಚಿದ್ರೆ ಆಯ್ತು. ದೊಡ್ಡಪ್ಪ ಸುಳ್ಳು ಹೇಳಿ ತಮಾಷೆ ಮಾಡ್ತಾನೆ ಅಂತ ಅವ್ರನ್ನ ಹಿಡ್ಕೊಂಡು ಹೋಗ್ತಾರೆ. ಅಂಜಲಿ, ದೊಡ್ಡಪ್ಪ ಯಾರು ಬರ್ತಾರೆ ಅಂದ್ರು, ಪೊಲೀಸ್ ಯಾರು ಬರ್ಬೋದು? ದೊಡ್ಡಪ್ಪ ಏನೋ ಮುಚ್ಚಿಟ್ಟು ಪಿತೂರಿ ಮಾಡ್ತಿದ್ದಾರೆ, ಅದೇನು ಅಂತ ತಿಳ್ಕೋಬೇಕು. ಅಂಜಲಿ, ನೀನ್ ಒಳಗ್ ಬಾ, ಏನೋ ವಿಷಯ ಇದೆ. ನೀನು ಈ ತರ ಹೋಲಿ ಆಡ್ತಿದ್ರೆ ಮುಂದಿನ ಕೆಲಸ ಕೆಟ್ಟೋಗುತ್ತೆ. ಬಾ ಬಾ ಹೋಗೋಣ, ಬಾ. ಅಯ್ಯೋ ಬಿಡಿ ಲಡ್ಡು ಅಣ್ಣ, ನಾನು ಸುಮ್ಮನೆ ಯಾಕೆ ಹೇಳ್ಕೊಂಡ್ ಬಂದಿದ್ಯಾ? ನೀನು ಹೋಲಿ ಆಡ್ತಾ ಕೂತಿದ್ರೆ ರಘು ಅಂಕಲ್ ಕತೆ ಏನು? ನೀನು ರಘು ಅಂಕಲ್ನ ಕರ್ಸಿ ಸಾಕ್ಷಿಯತೆ ಜೊತೆ ಮೀಟ್ ಮಾಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ, ಎಲ್ಲ ಮರ್ತೋದ್ಯಾ? ಅಯ್ಯೋ ಹೌದಲ್ವಾ ಲಡ್ಡು ಅಣ್ಣ, ನನ್ಗೆಲ್ಲ ಮರ್ತೋಗ್ಬಿಟ್ಟಿತ್ತು. ಲಡ್ಡು ಅಣ್ಣ, ಈಗ ರಘು ಅಂಕಲ್ ಎಲ್ಲಿದ್ದಾರೆ? ನನಗೇನು ಗೊತ್ತು, ಅವರು ಯಾರಿಗೂ ಫೋನ್ ಮಾಡೋಂಗಿಲ್ಲ, ನಾವು ಅವ್ರಿಗೆ ಫೋನ್ ಮಾಡೋಕ್ಕಾಗಲ್ಲ. ಅವ್ರು ಎಲ್ಲಿದ್ದಾರೋ ಯಾವಾಗ ಬರ್ತಾರೋ ಒಂದೂ ಗೊತ್ತಾಗ್ತಿಲ್ಲ. ಮತ್ತೆ ಏನ್ ಮಾಡೋದು ಲಡ್ಡು ಅಣ್ಣ? ನಾನು ಅದನ್ನೇ ಯೋಚನೆ ಮಾಡಕ್ ಕರೆದಿದ್ದು. ಅವ್ರು ಬಂದು ಮನೆ ಮುಂದೆ ಎಲ್ಲರೂ ಹೋಲಿ ಆಡ್ತೀರ ನೋಡಿ ಹೆದರ್ಕೊಂಡು ಹೊರಟೋದ್ರೆ, ಅದು ಅಲ್ಲದೆ ನಾವು ಮನೆ ಮುಂದೆನೆ ಹೋಲಿ ಆಡ್ತಿದ್ರೆ ನಾವು ಸಾಕ್ಷಿಯತೆನ ಮತ್ತೆ ರಘು ಅಂಕಲ್ನ ಹೆಂಗ್ ಮೀಟ್ ಮಾಡ್ಸೋದು? ನೀನೇನಾದ್ರೂ ಐಡಿಯಾ ಮಾಡ್ಬೇಕಲ್ವಾ? ರಘು ಅಂಕಲ್ಲು ದೊಡ್ಡಪ್ಪನ ಕೈ ಸಿಕ್ಕಾಕೊಂಡ್ರೆ ಗೋವಿಂದ. ಅದು ಬೇರೆ ದೊಡ್ಡಪ್ಪ ಯಾರೋ ಬರ್ತಿದ್ದಾರೆ ಅಂತ ಬಾಂಬ್ ಹಾಕಿದ್ದಾರೆ. ಹೌದಾ ಲಡ್ಡು ಅಣ್ಣ, ಏನ್ ಮಾಡೋದು? ಯಾವ ಆಟನು ಹೊಡಿತಾನೆ ಇಲ್ಲ. ನೋಡು, ನೀನೇನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ. ರಘು ಅಂಕಲ್ ಬಂದ್ಮೇಲೆ ಯಾವ ಎಡವಟ್ಟು ಆಗ್ದಂಗೆ ನೋಡ್ಕೊಳ್ಳೋದು ನಿನ್ ಜವಾಬ್ದಾರಿ. ನೋಡು, ನೀನೇಂದ್ರು ಎಡವಟ್ಟು ಮಾಡಿದ್ರೆ ಹಬ್ಬದ ದಿವಸ ದೊಡ್ಡಪ್ಪನ ಮೂಲೆ ಮುರಿದಾಕ್ಬಿಡ್ತಾರೆ. ಹುಷಾರಾಗಿ ಐಡಿಯಾ ಮಾಡು, ಆಯ್ತಾ?